ಈಗಾಗಲೇ ನಮ್ಮ ಹಿರಿಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಈ ಒಂದು ಅಧಿವೇಶನ ಮುಗಿದ ಮೇಲೆ ನಾವು ಬಳ್ಳಾರಿ ಮತ್ತು ವಿಜಯನಗರ ಎರಡು ಕಡೆ ಈ ವಕಫ್ ವಿರುದ್ಧ ಹೋರಾಟವನ್ನು, ಅದರ ಜೊತೆಗೆ ವಾಲ್ಮೀಕಿ ಹಗರಣ ಇರ್ಬೋದು, ಅದರ ಜೊತೆಗೆ SC ಜನಾಂಗದ 24,000 ಕೋಟಿ ರೂಪಾಯಿಯನ್ನು ಡೈವರ್ಟ್ ಮಾಡಿದ್ದಿರ್ಬೋದು, ಮತ್ತು ರಾಜ್ಯ ಸರ್ಕಾರ ಏನು ವಿಫಲ ಆಗಿದೆ ಅದರ ಬಗ್ಗೆ ನಾವು ಹೋರಾಟವನ್ನು 2ನೇ ಹಂತದ ಪ್ರಾರಂಭ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬ್ಯಾನರ್ ತಳಗೆ ಮಾಡ್ತೀವಿ. ಎಲ್ಲರಿಗೂ ರಾಜ್ಯ ಅಧ್ಯಕ್ಷ ಆದಿಯಾಗಿ ಯಾರಿಗೆ ರೈತರ ಬಗ್ಗೆ, ಮಠಮಾನ್ಯ ಮಗಳ ಬಗ್ಗೆ ಅತಿ ಏನು ಗೌರವ ಇದೆ ಅವರೆಲ್ಲ ಬರಬೇಕಂತ ನಾವು ಕರೆದಿದ್ರು ರೀ. ಅದಕ್ಕೆ ಅವ್ರು ನಮಸ್ಕಾರ ಮಾಡ್ಯಾರ, ನಾನು ನಮಸ್ಕಾರ ಮಾಡಿ ನಟ್ಟೆ ಮತ್ತೇನಿಲ್ಲ. ಊಟಕ್ಕೆ ಕರೆದ್ರೆ ಹೋಗ್ಬಾರ್ದು, ಹೋಗ್ಬೇಕು ಹೋಗ್ಬೇಡದು, ಅದು ನನಗೆ ಬಿಟ್ಟಿದ್ದು. ಏನು ಡಿಶಮ್ ಜಗಳಾಡ್ಬೇಕಂದ್ರೆ ಹೆಂಗೆ ಒಮ್ಮೆ ನಮಸ್ಕಾರ ಮಾಡ್ತಾರೆ, ಒಳಗೆ ಏನು ಮಾಡ್ತಿರ್ತಾರೆ ಯಾರಿಗೆ ಕೊಡ್ತಾರೆ. ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರು. ತಿಳ್ಕೊಂಡ್ಬಿಡ್ರಿ, ಭಾಳ ಬೆಲ್ಲದ ಮಾತು ಹೇಳೋರು ಭಾಳ ಡೇಂಜರ್ ಇರ್ತಾರೆ. ನಮ್ಮವರು ಅಂದ್ರೆ ಬೆನ್ನಾಗ ಆಗ್ತಿರ್ತಾರೆ. ಜಮೀರ್ ಅಹಮದ್ ಒಂದು ಪ್ರಶ್ನೆ, ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆ ನಿಗಮದಲ್ಲಿ ಏನು ಮಾಡ್ಯಾರ, ಒಂದು ಸರ್ಕ್ಯುಲರ್ ತೆಗೆದಾರೆ. ಯಾವುದೇ ಅನುದಾನ, ಯಾವುದೇ ಯೋಜನೆಗಳು ಅಲ್ಪಸಂಖ್ಯಾತ ಇಲಾಖೆಯಿಂದ ಬರುವಂಥ ಯೋಜನೆಗಳಲ್ಲಿ 80% ಮುಸ್ಲಿಮರಿಗೆ, 10% ಕ್ರಿಶ್ಚಿಯನ್ರಿಗೆ, 10%ನಲ್ಲಿ ಜೈನರು, ಬೌದ್ಧರು, ಸಿಖ್ರು, ಪಾರ್ಸಿಗಳು, ಹಿಂಗೆ ವರ್ಗೀಕರಣ ಮಾಡ್ಯಾರ. ನಾನು ನೀನೇ ಪ್ರಶ್ನೆ ಮಾಡಿದ್ದೇನೆಂದ್ರೆ, ಯಾವುದೇ ಸಮುದಾಯಕ್ಕೆ ಸ್ಪೆಸಿಫಿಕ್ ಆಗಿ ರಿಸರ್ವೇಷನ್, ಅಲ್ಪಸಂಖ್ಯಾತರದೇ ಒಂದು ಇದು ಕ್ಯಾಟಗರಿ, ಅದ್ರಾಗ ಮತ್ತು ಇವ್ರು ಜಾತಿ ಮಾಡ್ಲಿಕ್ಕೆ ಹೋಗ್ಯಾರ. ಅದು ನಾವು ಒಪ್ಪೋದಿಲ್ಲ. ಒಂದೊಂದು ಕಡೆ ಕ್ರಿಶ್ಚಿಯನ್ರು ಜಾಸ್ತಿ ಅದಾರೆ. ದಕ್ಷಿಣ ಕನ್ನಡದಲ್ಲಿ ಕ್ರಿಶ್ಚಿಯನ್ ಕೆಲವೊಂದು ಕ್ಷೇತ್ರದಲ್ಲಿ ಜಾಸ್ತಿ ಅದಾರೆ. ಕೆಲವೊಂದು ಕಡೆ ಜೈನ ಸಮುದಾಯ, ಇವತ್ತು ಉಡುಪಿ ಕ್ಷೇತ್ರದಲ್ಲಿ, ನಮ್ಮ ಕಾರ್ಕಳ ಕ್ಷೇತ್ರದಲ್ಲಿ ಜೈನ ಸಮುದಾಯ ಜಾಸ್ತಿ ಅದಾರೆ. ನೀವು 80-10 ರೇಷಿಯೋ ಮಾಡಿದ್ರೆ ಆ ಜೈನ ಸಮುದಾಯಕ್ಕೂ ಅನ್ಯಾಯ ಆಗ್ತದೆ, ಕ್ರಿಶ್ಚಿಯನ್ ಸಮಾಜಕ್ಕೂ ಅನ್ಯಾಯ ಆಗ್ತದೆ. ಅದಕ್ಕೆ ನಾವು ಹೇಳಿದ್ದೇನೆಂದರೆ, ವಿಧಾನಸಭಾ ವಾರ ಯಾವ್ಯಾವ ಅಲ್ಪಸಂಖ್ಯಾತ ಸಮುದಾಯಗಳದಾವೆ, ಜೈನರಿರ್ಬೋದು, ಸಿಖ್ರಿರ್ಬೋದು, ಪಾರ್ಸಿಗಳಿರ್ಬೋದು, ಕ್ರಿಶ್ಚಿಯನ್ರು, ಆ ಪರ್ಸೆಂಟೇಜ್ ಮ್ಯಾಗ ಅವರಿಗೆ ಏನು ಅವರ ಸೌಲಭ್ಯಗಳನ್ನು ಕೊಡ್ಬೇಕಂತೇಳಿ ಇವತ್ತು ಜಮೀರ್ ಅಹಮದ್ ಖಾನ್ ಬೆಳಿಗ್ಗೆ ಕರೆಸಿದ್ರು. ಅವರೆಲ್ಲ ಅಧಿಕಾರಿಗಳು ಬಂದಿದ್ದರು. ನಾವು ಹೋಗಿದ್ದೆ ಅವ್ರ ಕಚೇರಿಗೆ, ಸರ್ಕಾರಿ ಕಚೇರಿಗೆ ಹೋಗಿದ್ದೆ. ನಾನು ಮನೆಗೆ ಹೋಗಿಲ್ಲ, ಹೋಗಿ ಅಲ್ಲೇನು ಬಿರಿಯಾನಿ ತಿಂದಿಲ್ಲ. ನಾವು ಹೋಗೀನಿ. ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದರು. 1285 ಮನೆ, ಅದನ್ನು ಪುನರ್ ಇದು ಮಾಡ್ಬೇಕಂತೇಳಿ ಪತ್ರ ಕೊಟ್ಟಿದ್ದೀನಿ. ಇನ್ನು ಬಿಜಾಪುರನಾಗ ನಮೋ ನಗರ ಅಂತೇಳಿ ಸುಮಾರು 1493 ಮನೆಗಳು ರೆಡಿ ಆಗ್ಯಾವ. ಇನ್ನೂ ನನಗೆ ಬಿಜಾಪುರದ ಕ್ಷೇತ್ರದಲ್ಲಿ ಸುಮಾರು 2500 ಮನೆಗಳು ಬರಬೇಕಾಗ್ಯಾವ. ಅದನ್ನು ಕೊಡಬೇಕು. ಯಾಕಂದ್ರೆ 31 ಎಕರೆ ಇದು ಎಲ್ಲನೂ ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ರ ಬಗ್ಗೆ ನಾವು ಹೋಗಿದ್ದು ನಿಜ. ನಮ್ಮದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೆ ಹೊರತು ಯಾವುದೇ ವೈಯಕ್ತಿಕ ಕೆಲಸ ಇಲ್ಲ. ಮಾಡ್ರಿ. ಈಗಾಗಲೇ ನಮ್ಮ ಹಿರಿಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಈ ಒಂದು ಅಧಿವೇಶನ ಮುಗಿದ ಮೇಲೆ ನಾವು ಬಳ್ಳಾರಿ ಮತ್ತು ವಿಜಯನಗರ ಎರಡು ಕಡೆ ಈ ವಕಫ್ ವಿರುದ್ಧ ಹೋರಾಟವನ್ನು, ಅದರ ಜೊತೆಗೆ ವಾಲ್ಮೀಕಿ ಹಗರಣ ಇರ್ಬೋದು, ಅದರ ಜೊತೆಗೆ SC ಜನಾಂಗದ 24,000 ಕೋಟಿ ರೂಪಾಯಿಯನ್ನು ಡೈವರ್ಟ್ ಮಾಡಿದ್ದಿರ್ಬೋದು, ಮತ್ತು ರಾಜ್ಯ ಸರ್ಕಾರ ಏನು ವಿಫಲ ಆಗಿದೆ ಅದರ ಬಗ್ಗೆ ನಾವು ಹೋರಾಟವನ್ನು 2ನೇ ಹಂತದ ಪ್ರಾರಂಭ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬ್ಯಾನರ್ ತಳಗೆ ಮಾಡ್ತೀವಿ. ಎಲ್ಲರಿಗೂ ರಾಜ್ಯ ಅಧ್ಯಕ್ಷ ಆದಿಯಾಗಿ ಯಾರಿಗೆ ರೈತರ ಬಗ್ಗೆ, ಮಠಮಾನ್ಯ ಮಗಳ ಬಗ್ಗೆ ಅತಿ ಏನು ಗೌರವ ಇದೆ ಅವರೆಲ್ಲ ಬರಬೇಕಂತ ನಾವು ಕರೆದಿದ್ರು ರೀ. ಅದಕ್ಕೆ ಅವ್ರು ನಮಸ್ಕಾರ ಮಾಡ್ಯಾರ, ನಾನು ನಮಸ್ಕಾರ ಮಾಡಿ ನಟ್ಟೆ ಮತ್ತೇನಿಲ್ಲ. ಊಟಕ್ಕೆ ಕರೆದ್ರೆ ಹೋಗ್ಬಾರ್ದು, ಹೋಗ್ಬೇಕು ಹೋಗ್ಬೇಡದು, ಅದು ನನಗೆ ಬಿಟ್ಟಿದ್ದು. ಏನು ಡಿಶಮ್ ಜಗಳಾಡ್ಬೇಕಂದ್ರೆ ಹೆಂಗೆ ಒಮ್ಮೆ ನಮಸ್ಕಾರ ಮಾಡ್ತಾರೆ, ಒಳಗೆ ಏನು ಮಾಡ್ತಿರ್ತಾರೆ ಯಾರಿಗೆ ಕೊಡ್ತಾರೆ. ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರು. ತಿಳ್ಕೊಂಡ್ಬಿಡ್ರಿ, ಭಾಳ ಬೆಲ್ಲದ ಮಾತು ಹೇಳೋರು ಭಾಳ ಡೇಂಜರ್ ಇರ್ತಾರೆ.
ನಮ್ಮವರು ಅಂದ್ರೆ ಬೆನ್ನಾಗ ಆಗ್ತಿರ್ತಾರೆ. ಜಮೀರ್ ಅಹಮದ್ ಒಂದು ಪ್ರಶ್ನೆ ಇದೆ. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆ ನಿಗಮದಲ್ಲಿ ಏನ್ ಮಾಡ್ಯಾರ, ಒಂದು ಸರ್ಕ್ಯುಲರ್ ತೆಗೆದಾರ. ಯಾವುದೇ ಅನುದಾನ, ಯಾವುದೇ ಯೋಜನೆಗಳು ಅಲ್ಪಸಂಖ್ಯಾತ ಇಲಾಖೆಯಿಂದ ಬರುವಂಥ ಯೋಜನೆಗಳಲ್ಲಿ 80% ಮುಸ್ಲಿಮರಿಗೆ, 10% ಕ್ರಿಶ್ಚಿಯನ್ರಿಗೆ, 10%ನಲ್ಲಿ ಜೈನರು, ಬೌದ್ಧರು, ಸಿಖ್ರು, ಪಾರ್ಸಿಗಳು ಹಿಂಗೆ ವರ್ಗೀಕರಣ ಮಾಡ್ಯಾರ. ನಾನು ನೀನೇ ಪ್ರಶ್ನೆ ಮಾಡಿದ್ದೇನೆಂದ್ರೆ, ಯಾವುದೇ ಸಮುದಾಯಕ್ಕೆ ಸ್ಪೆಸಿಫಿಕ್ ಆಗಿ ರಿಸರ್ವ್ ಅಲ್ಪಸಂಖ್ಯಾತರದೇ ಒಂದು ಇದು ಕ್ಯಾಟಗರಿ, ಅದ್ರಾಗ ಮತ್ತು ಇವ್ರು ಜಾತಿ ಮಾಡ್ಲಿಕ್ಕೆ ಹೋಗ್ಯಾರ. ಅದು ನಾವು ಒಪ್ಪೋದಿಲ್ಲ. ಒಂದೊಂದು ಕಡೆ ಕ್ರಿಶ್ಚಿಯನ್ರು ಜಾಸ್ತಿ ಅದಾರೆ. ದಕ್ಷಿಣ ಕನ್ನಡದಲ್ಲಿ ಕ್ರಿಶ್ಚಿಯನ್ ಕೆಲವೊಂದು ಕ್ಷೇತ್ರದಲ್ಲಿ ಜಾಸ್ತಿ ಅದಾರೆ. ಕೆಲವೊಂದು ಕಡೆ ಜೈನ ಸಮುದಾಯ, ಇವತ್ತು ಉಡುಪಿ ಕ್ಷೇತ್ರದಲ್ಲಿ, ನಮ್ಮ ಕಾರ್ಕಳ ಕ್ಷೇತ್ರದಲ್ಲಿ ಜೈನ ಸಮುದಾಯ ಜಾಸ್ತಿ ಅದಾರೆ. ನೀವು 80-10 ರೇಷಿಯೋ ಮಾಡಿದ್ರೆ ಆ ಜೈನ ಸಮುದಾಯಕ್ಕೂ ಅನ್ಯಾಯ ಆಗ್ತದೆ, ಕ್ರಿಶ್ಚಿಯನ್ ಸಮಾಜಕ್ಕೂ ಅನ್ಯಾಯ ಆಗ್ತದೆ. ಅದಕ್ಕೆ ನಾವು ಹೇಳಿದ್ದೇನೆಂದರೆ, ವಿಧಾನಸಭಾ ವಾರ ಯಾವ್ಯಾವ ಅಲ್ಪಸಂಖ್ಯಾತ ಸಮುದಾಯಗಳದಾವು, ಜೈನರಿರ್ಬೋದು, ಸಿಖ್ರಿರ್ಬೋದು, ಪಾರ್ಸಿಗಳಿರ್ಬೋದು, ಕ್ರಿಶ್ಚಿಯನ್ರು, ಆ ಪರ್ಸೆಂಟೇಜ್ ಮ್ಯಾಗ ಅವರಿಗೆ ಏನು ಅವರ ಸೌಲಭ್ಯಗಳನ್ನು ಕೊಡ್ಬೇಕಂತೇಳಿ ಇವತ್ತು ಜಮೀರ್ ಅಹಮದ್ ಖಾನ್ ಬೆಳಿಗ್ಗೆ ಕರೆಸಿದ್ರು. ಅವರ ಎಲ್ಲ ಅಧಿಕಾರಿಗಳು ಬಂದಿದ್ದರು. ನಾವು ಹೋಗಿದ್ದೆ ಅವ್ರ ಕಚೇರಿಗೆ, ಸರ್ಕಾರಿ ಕಚೇರಿಗೆ ಹೋಗಿದ್ದೆ. ನಾನು ಮನೆಗೆ ಹೋಗಿಲ್ಲ, ಹೋಗಿ ಅಲ್ಲೇನು ಬಿರಿಯಾನಿ ತಿಂದಿಲ್ಲ. ನಾವು ಹೋಗೀನಿ. ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದರು. 1285 ಮನೆ, ಅದನ್ನು ಪುನರ್ ಇದು ಮಾಡ್ಬೇಕಂತೇಳಿ ಪತ್ರ ಕೊಟ್ಟಿದ್ದೀನಿ. ಇನ್ನು ಬಿಜಾಪುರನಾಗ ನಮೋ ನಗರ ಅಂತೇಳಿ ಸುಮಾರು 1493 ಮನೆಗಳು ರೆಡಿ ಆಗ್ಯಾವ. ಇನ್ನೂ ನನಗೆ ಬಿಜಾಪುರದ ಕ್ಷೇತ್ರದಲ್ಲಿ ಸುಮಾರು 2500 ಮನೆಗಳು ಬರಬೇಕಾಗ್ಯಾವ. ಅದನ್ನು ಕೊಡಬೇಕು. ಯಾಕಂದ್ರೆ 31 ಎಕರೆ ಇದು ಎಲ್ಲನೂ ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ರ ಬಗ್ಗೆ ನಾವು ಹೋಗಿದ್ದು ನಿಜ. ನಮ್ಮದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೆ ಹೊರತು ಯಾವುದೇ ವೈಯಕ್ತಿಕ ಕೆಲಸ ಇಲ್ಲ. ಮಾಡ್ರಿ. ಗಡಿ ತಾಲೂಕಿನ ದರ್ಶನ ಮಾಡಿಸಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಸರ್ಕಾರಿ ದಾಖಲೆಗಳಿದ್ರೂ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಈ ಗ್ರಾಮ. ರಸ್ತೆ, ಕುಡಿಯೋ ನೀರು, ಬೀದಿ ದೀಪ ಇಂತಹ ಬೇಸಿಕ್ ಸೌಲಭ್ಯಗಳೇ ಈ ದಿನಕ್ಕೂ ಕೂಡ ಮರೀಚಿಕೆಯಾಗಿದೆ. ಈ ಕಾಡಂಚಿನ ಪ್ರದೇಶಗಳ ರಾತ್ರಿಯ ಜೀವನವನ್ನ ನಾವು ತೋರಿಸ್ತಾ ಇದ್ದೀವಿ. ದಯವಿಟ್ಟು ನಮಗೆ ಕರೆಂಟ್ ಕೊಡಿಸಿ. ಇವು ಮಕ್ಕಳ, ಅವ್ರ ಮಕ್ಕಳು ಮಕ್ಕಳ ಅಂದ್ರೆ ದೇವರಂತ ಭಾವಿಸ್ಬೇಕು. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.